ಇವತ್ತೊಂದು OTP ಅವೇರ್ನೆಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ನಮ್ಮೆಲ್ರಿಗೂ ಗೊತ್ತಿದೆ OTP ಯಾರು ಶೇರ್ ಮಾಡಬಾರ್ದು, ಅನ್ನೋನ್ ವೆಬ್ಸೈಟ್ಸ್ ಅಲ್ಲಿ ಶಾಪಿಂಗ್ ಮಾಡಬಾರ್ದು, ಗೊತ್ತಿಲ್ಲದಿರೋ ಲಿಂಕ್ಸ್ ನ ಕ್ಲಿಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಸ್ಕ್ಯಾಮ್ ಆಗ್ತಾರೆ. ಯಾಕೆ? ಯಾಕಂದ್ರೆ ಇತ್ತೀಚೆಗೆ ಸ್ಕ್ಯಾಮರ್ಸ್ ಟೆಕ್ನಾಲಜಿ ಜೊತೆಗೆ ಸೈಕಾಲಜಿ ಕೂಡ ಯೂಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾರ ಬಾಯಿನ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇತ್ತೀಚೆಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಈ ತರ ಕಾಲ್ ಬಂದಿತ್ತು. ಮೇಡಮ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ, ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ಅದನ್ನ ಇದು ಮಾಡ್ಲಿಕ್ಕೆ ರೀಸೆಟ್ ಮಾಡ್ಲಿಕ್ಕೆ ನೀವು ನಿಮ್ದು OTP ಬೇಕು, ನಿಮ್ದು ಕಾರ್ಡ್ ಡೀಟೇಲ್ಸ್ ಬೇಕು, ನಿಮ್ದು ಎಲ್ಲಾ ಡೀಟೇಲ್ಸ್ ಕೊಡಿ ಅಂತಂದ್ರೆ ಇವರು ಕೊಟ್ಟಿದ್ದಾರೆ. ಆಮೇಲೆ ಕೇಳಿದಕ್ಕೆ ಯಾಕೆ ಅಂತ ಹೇಳಿದ್ರೆ, ಅವರು ಮಂಜುನಾಥ್ ಅಂತೇಳಿ ಬ್ಯಾಂಕಿಂದ ಕಾಲ್ ಮಾಡಿದ್ರು, ನಾವನ್ನ ಹೆಂಗೆ ನಂಬಿಟ್ವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಮಗೆ ಅರ್ಥ ಆಯ್ತು, ಯಾಕಂದ್ರೆ ನಮ್ಗಿಂತ ಪ್ರೀವಿಯಸ್ ಜನರೇಷನ್ ಅವರು ಈಗೆಲ್ಲ ಫೋನ್ ಪೇ ಯೂಸ್ ಮಾಡ್ತಾರೆ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ, ಅವ್ರಿಗೆಲ್ಲದು ಯೂಸ್ ಮಾಡೋದು ಗೊತ್ತಿದೆ. ಬಟ್ ಅವ್ರು ಬೆಳೆದಿರೋ ರೀತಿಯಿಂದ ಅವ್ರು ಈಸಿಯಾಗಿ ಜನಗಳನ್ನ ನಂಬ್ತಾರೆ. ಒಳ್ಳೆ ಹೆಸರಿಟ್ಕೊಂಡು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿ ಒಬ್ರು ಮಾತಾಡಿದ್ರು ಅಂತಂದ್ರೆ ಅವ್ರು ಈಸಿಯಾಗಿ ಬಿಲೀವ್ ಮಾಡ್ಬಿಡ್ತಾರೆ. ಅದೇ ಒಂದು ರೀಸನ್ ಇಂದ ಆಲ್ಮೋಸ್ಟ್ ಅವರು ಸ್ಕ್ಯಾಮ್ ಆಗ್ತಾ ಇದ್ರು. ಥ್ಯಾಂಕ್ಫುಲಿ ಅವ್ರ ಕೇಸಲ್ಲಿ ಆಗ್ಲಿಲ್ಲ. ಯಾಕಂತಂದ್ರೆ ಅವರು ಟ್ರಾನ್ಸಾಕ್ಷನ್ ಲಿಮಿಟ್ ಸೆಟ್ ಮಾಡ್ಕೊಂಡಿದ್ರು 5000ಗೆ. ಅವನು ಸ್ಕ್ಯಾಮರು ಲ್ಯಾಕ್ಸ್ ಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾನೆ, ಅದು ಇದು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಸೊ ಅದರಿಂದ ಸೇವ್ ಆದ್ರು. ಸೊ ಇದೊಂಥರ ಒಂದು ಟಿಪ್ ತರ, ನೀವೇನಾದ್ರೂ ನೀವು ನಿಮ್ ಪೇರೆಂಟ್ಸ್ಗೆ ಏನಾದ್ರೂ ಸ್ಮಾರ್ಟ್ ಫೋನ್ ಇದೆ, ಅವರಿಗೆಲ್ಲ ಗೊತ್ತಿದೆ ಹೆಂಗ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೊಂದು ಟ್ರಾನ್ಸಾಕ್ಷನ್ ಲಿಮಿಟ್ ಸೆಟ್ ಮಾಡ್ಬಿಡಿ. ಅದರಿಂದಾಗಿ ನಿಜವಾಗ್ಲೂ ಇದೊಂದು 2 minutes ಸೆಟ್ಟಿಂಗು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ತುಂಬಾನೇ ಯೂಸ್ಫುಲ್. ಅದೊಂದು ಶೇರ್ ಮಾಡೋದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ.